ರಾಜ್ಯಾದ್ಯಂತ ಇಂದು SSLC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಅದೇ ರೀತಿ ಸಹಜವಾಗಿ ಸಾಧನೆಗೈದ ವಿದ್ಯಾರ್ಥಿಗಳ ಮನೆಯಲ್ಲಿ ಸಂಭ್ರಮಾಚರಣೆ, ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇರೋದು ಸಹಜವಾಗಿ ಎಲ್ಲ ಕಡೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಓರ್ವ ವಿದ್ಯಾರ್ಥಿ 625 ಅಂಕಕ್ಕೆ 200 ಅಂಕವನ್ನು ಪಡೆದು ಏನು 6 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆದರೂ ಸಹಿತ ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಅವನಿಗೆ ವಿಶೇಷವಾದ ಸಿಹಿಯನ್ನು ತಿನ್ನಿಸಿ ಕೇಕನ್ನು ಕಟ್ ಮಾಡಿ ಸಿಹಿಯನ್ನು ತಿನ್ನಿಸ್ತಾ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವಿಚಿತ್ರ ಒಂದು ಏನು ವಿಶೇಷ ಘಟನೆ ನಡೆದಿರ್ತಕ್ಕಂಥದ್ದು ಬಾಗಲಕೋಟೆಯ ಯಲ್ಲಪ್ಪ ಚೋಳಚಗುಡ್ಡ ಅನ್ನುವಂಥವರ ಮನೆಯಲ್ಲಿ. ಯಲ್ಲಪ್ಪ ಚೋಳಚಗುಡ್ಡ ಅವರಿಗೆ 3 ಜನ ಮಕ್ಕಳು. ಇಲ್ಲಿ ಓರ್ವ ವಿದ್ಯಾರ್ಥಿ ಏನಿದ್ದಾರೆ ಇವರು SSLC ಪರೀಕ್ಷೆಯನ್ನು ಬರೆದಿದ್ದರು. ಇವರಿಗೆ 625ಕ್ಕೆ 200 ಅಂಕಗಳನ್ನು ಗಳಿಸಿದ್ದಾರೆ. ಇವರ ವಿದ್ಯಾರ್ಥಿಯ ಹೆಸರು ಅಭಿಷೇಕ್ ಅಂತೇಳಿ. ಇವರು ಬಾಗಲಕೋಟೆಯ ಬಸವೇಶ್ವರ ಏನು ಹೈಸ್ಕೂಲ್ನಲ್ಲಿ ಕಲಿತಾ ಇದ್ದರು. ಆದರೆ ಇವರಿಗೆ ಚಿಕ್ಕಂದಿನಿಂದನೇ ಅವರ ಕಾಲಲ್ಲಿ ಬೆಂಕಿಯಲ್ಲಿ ಇವರು ಕಾಲಿಟ್ಟಿದ್ದ ಕಾರಣ ಇವರ ಪಾದಗಳು ಏನು ಸುಟ್ಟು ಕರಕಲಾಗಿತ್ತು. ಹೀಗಾಗಿ ಅವರನ್ನು ಚಿಕಿತ್ಸೆ ಕೊಡಿಸಿದ ನಂತರ ಅಂದರೆ ಏನೇ ಓದಿದ್ರು ಅವರ ತಲೆಯಲ್ಲಿ ನೆನಪು ಉಳಿತಾ ಇರಲಿಲ್ಲ. ಹೀಗಾಗಿ ನನ್ನ ಮಗ ಫೇಲ್ ಆಗಿದ್ದಾನೆ ಅನ್ನುವಂಥ ನೋವು ನಮಗಿಲ್ಲ ಅನ್ನುವ ರೀತಿಯಲ್ಲಿ ಮಗ ಖುಷಿಯಿಂದ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಅಭಿಷೇಕ್ ಅವರ ತಾಯಿಯವ್ರನ್ನ ನಾನು ಮಾತಾಡಿಸ್ತೀನಿ. ಅಕ್ಕರ, ಯಾಕೆ ಇಷ್ಟು ಸಂಭ್ರಮಾಚರಣೆ? ಅವನಿಗೆ ಸಣ್ಣವಿದ್ದಾಗ ಸ್ವಲ್ಪ ಕಾಲು ಸುಟ್ಟೋರಿ ಸರ್, ಆರೋಗ್ಯ ಒಳಗೆ ವೀಕ್ ಅದಾನ್ರಿ. ಹಾಗಾಗಿ ಅಭ್ಯಾಸನೂ ಮಾಡಿದ್ರು ಸ್ವಲ್ಪ ಜಾಸ್ತಿ ನೆನಪಿರಲಿಲ್ಲ ರೀ. ಡಾಕ್ಟ್ರ್ ಮೊದಲೇ ಹೇಳಿದ್ರು ಮೆಮೊರಿ ಪವರ್ ಲಾಸ್ ಆಗತ್ತೆ ರೀ ಅಂತ ಹೇಳಿದ್ರು ರೀ. ಹಾಗಾಗಿ ಅಭ್ಯಾಸನಾಗ ಭಾಳ ವೀಕ್ ಅದಾನ್ರಿ. ಇಷ್ಟರ ಮಾಡ್ಯಾನೂ ಸ್ವಲ್ಪ ಸಮಾಧಾನ ಐತ್ರಿ ಸರ್ ನಮ್ಗೆ. ಆಯ್ತು, ಹ್ಞೂ ರೀ. ಅವನಿಗೆ ಖುಷಿ ಆಗಲಿ ಸಮಾಧಾನ ಇರಲಿ ಅಂಥೇಳಿ ಅವರು ಅಪ್ಪಾಜಿ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ರು ರೀ. ಇನ್ನು ಮುಂದೆ ಅಭ್ಯಾಸ ಮಾಡಿ ಪಾಸ್ ಮಾಡ್ತಂತ ಹೇಳ್ಯಾನ್ರಿ ಸರ್, ಪ್ರಯತ್ನ ಮಾಡ್ತಂತ ಹೇಳ್ಯಾನ್ರಿ. ಅಪ್ಪಿ, ಈಗ ನೀನು ಎಕ್ಸಾಮ್ನಲ್ಲಿ 200 ಅಂಕಗಳನ್ನು ಗಳಿಸಿ ಮನೆಯಲ್ಲಿ ಇಷ್ಟೆಲ್ಲ ಖುಷಿ ಕೊಡಕತ್ತಾರ, ಏನು ಅನಿಸ್ತಾ ಇದೆ ನಿನಗೆ? ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನು ಫೇಲ್ ಆಗಿದೆಯಲ್ಲ ಅಂತೇಳಿ ತುಂಬ ಬೇಜಾರು ಮಾಡಿದರು. ಅದಕ್ಕೆ ನಾನು ಇವತ್ತು ಅಳ್ತಾ ಕೂತಿದ್ದೆ. ಅಪ್ಪಾಜಿ ಇವತ್ತು ನನಗೆ ಗೊತ್ತಿಲ್ಲರೇ ಈ ರೀತಿ ಕೇಕ್ ತಂದು ತುಂಬಾ ಖುಷಿ ಪಡ್ತಾ ಇದ್ದಾರೆ, ಸರ್ಪ್ರೈಸ್ ಕೊಡಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಾ ಇವತ್ತು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು ಸರ್, ಬಟ್ ಲೈಫಲ್ಲಿ 101% ಹೇಳ್ತೀನಿ, ಖಂಡಿತ ಫೇಲ್ ಆಗಲ್ಲ. ನಾನು ಗೋಲ್ನ ಅಚೀವ್ ಮಾಡಿ ನಮ್ಮ ಚೋಳಚಗುಡ್ಡ ಫ್ಯಾಮಿಲಿಯನ್ನು ತುಂಬ ಎತ್ತರ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನಿನಗೆ ಓದಿದ್ರೆ ನೆನಪಿರ್ತಾ ಇರಲಿಲ್ಲ? ಏನು ಸಮಸ್ಯೆ ಆಗಿತ್ತು? ನನಗೆ ಇವತ್ತು ಓದಿದರೆ ಅದು ನೆನಪಿನ ಶಕ್ತಿ ಉಳಿತಾ ಇರಲಿಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಕಾಲು ಸುಟ್ಟಿದೆ ಅಲ್ವಾ, ಅದಕ್ಕೆ ತುಂಬ ಸ್ವಲ್ಪ ಮೆದುಳು ಪೆಟ್ಟಾಗಿ ಸ್ವಲ್ಪ ವೀಕ್ ಆಗಿದೆ. ಅದಕ್ಕೆ ನಾ ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಬಟ್ ಲೈಫಲ್ಲಿ ಫೇಲ್ ಆಗಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಸರ್ಪ್ರೈಸ್ ಕೊಟ್ಟು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನಮ್ಮ ಪಪ್ಪ ಮತ್ತು ಮಮ್ಮಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಈಗ ನಿಮ್ಮ ಮಗ ಫೇಲ್ ಆದರೂ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಕಡೆ ಫೇಲ್ ಆದಂಥ ವಿದ್ಯಾರ್ಥಿ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಾನೆ. ಅಂಥದ್ದೇನಾದರೂ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇರೋದಾ, ಅಥವಾ ವಿಶೇಷವಾಗಿ ನಿಮ್ಮ ಮಗ ಇನ್ನೂ ಖುಷಿಯಿಂದ ಇರಲಿ ಅನ್ನುವಂಥದ್ದು? ಇಲ್ಲ ಸರ್, ಅವನು 1 ವರ್ಷದಿಂದ ಕಾಲು ಸುಟ್ಕೊಂಡಿದ್ದ. ಅವನಿಗೆ ಏನು ಕೊಟ್ಟರು ಮತ್ತು ಬೇರೆದೇ. ಈಗ ಚಾ ತೊಗೊಂಬಂದ್ರೆ ಕಾಫಿ ತರ್ತಿದ್ದ, 1 ತಾಸು ಬಿಟ್ಟು 1 ತಾಸಿಗೆ ಚೇಂಜ್ ಆಗ್ತಿದ್ದ ಅವನು. ಈಗ 10th ತನಕ ನಾವು 15 ವರ್ಷ ತನಕ ಓದಿದ್ದಾನಲ್ಲ, ನಮ್ಗೆ ಅದು ಖುಷಿ. 15 ವರ್ಷ ತನಕ ಈಗ ಬೋರ್ಡ್ ಎಕ್ಸಾಮ್ದಲ್ಲಿ ಕುಂತು ನಾವು ಬೋರ್ಡ್ ಎಕ್ಸಾಮ್ ಬರೀತಾನೆ ಇಲ್ಲೋ ಅಂತ ಡೌಟ್ ಇತ್ತು. ಬರೆದು ಬಂದು ಆಮೇಲೆ ಇದು 32% ಏನು ಮಾಡ್ಯಾನಲ್ಲ, ಅದು ಖುಷಿ ಅನಿಸೈತಿ. ಪಾಸ್ ಆಗ್ತಾನೂ ನಮ್ಗೆ ಗೊತ್ತಿತ್ತು, ಪಾಸ್ ಆಗಂಗಿಲ್ಲ ಅಂತ ಗೊತ್ತಿತ್ತು. ಆದ್ರೆ ಅವ್ನು ಮತ್ತೆ ಮಾನಸಿಕ ಇದನ್ನು ಮಾಡಬಾರ್ದು, ಮತ್ತು ನಮ್ಮ ಮಕ್ಕಳು ಕಳ್ಕೊಬಾರ್ದು ಅನ್ನೋ ಸಂಬಂಧ ಅವ್ನಿಗೆ ಬೇಜಾರಿಂದ ಕೂತಿದ್ದ. ನಾನು ಅದನ್ನು ಖುಷಿಪಟ್ಟು ಮತ್ತೆ ಕೇಕ್ ತಂದು ಅವ್ನು ಖುಷಿ ಪಡಿಸಿದ್ದೀನಿ. ನಮ್ಮ ಮಕ್ಕಳನ್ನ ಉಳಿಸ್ಕೋಬೇಕಲ್ಲ. ಈಗ ಏನು ಎಕ್ಸಾಮ್ ಬರೆದ್ರೆ ಉಳಿಬೇಕಂತೇನಿಲ್ಲ, ಮುಂದೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂದಿರ್ತಾರೆ ಅವರು. ನಾನು ಅಷ್ಟೇ 10th ಅಷ್ಟೇ ಓದಿದವನು, ನನ್ನ ಮಗನೂ ಅಷ್ಟೇ ಓದಿದಾನಲ್ಲ, ನನಗೂ ಅದು ಖುಷಿ ಐತಿ. ಇಷ್ಟರ ಓದಿದ ನಾನು ಬದುಕ್ತಾ ಇದ್ದೀನಲ್ಲ, ಅವನು ಹಂಗೆ ಬದುಕಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಕೆಲವೊಂದಿಷ್ಟು ಕಡೆ ಪೋಷಕರು ಫೇಲ್ ಆದರೂ ಅಥವಾ ಎಕ್ಸಾಮ್ನಲ್ಲಿ ಮಕ್ಕಳು ಫೇಲ್ ಆದರು ಅಂತನೋ ಅವ್ರನ್ನ ಆತ್ಮಸ್ಥೈರ್ಯ ಕುಗ್ಗಿಸುವಂಥದ್ದು, ಅವ್ರನ್ನ ಬೇರೆ ರೀತಿ ನೋಡುವಂಥದ್ದು ನಡೀತೈತಿ. ಅಂತಹ ಪೋಷಕರಿಗೆ ಏನು ಹೇಳ್ತೀರಿ? ಇಲ್ಲ, ಹಂಗೆ ಆ ಥರ ಆಗ್ಬಾರ್ದು. ಈಗ ಮಕ್ಕಳನ್ನೇ ಜಲ್ದಿ ಹುಟ್ಟತಾ ಇಲ್ಲ. ಈಗ ಅದು 2 ಬಾಕ್ಸ್ ಉಳ್ದು ಅದು ಹಾಕ್ಸೋದು, ದುಡ್ಡು ಕೊಟ್ಟರು ಮಕ್ಕಳು ಹುಟ್ಟತಾ ಇಲ್ಲ. ಈಗ ಮತ್ತೆ ನಾವು ಇಲ್ಲಿ ತನಕ ಬೆಳೆಸಿ ಮಕ್ಕಳನ್ನ ಕಳ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾವು ಏನಾದರೂ ಆಗಲಿ ಅವರು ತಮ್ಮ ಕಾಲ ಮೇಲೆ ನಿಂದಿರ್ತಾರೆ. ಆದರೆ ಏನು ಮತ್ತೆ ಬರೀತಾರೆ, ಓದ್ತಾರೆ, ಮುಂದೆ ಐತಿ ಅವ್ರ ಜೀವನ. ಇದೇ ಅಂತ ಜೀವನ ಅಂತಿಲ್ಲ, ಪರೀಕ್ಷೆ ಅಂತ ಜೀವನ ಅಂತಿಲ್ಲ. ಅವರು ತನ್ನ ಕಾಲ ಮೇಲೆ ತಲೆ ನಿಂತ್ಕೋತಾರೆ. ಈಗ ಏನು ತೊಂದರೆ
ಇದಿಷ್ಟು ಚೋಳಚಗುಡ್ಡವರ ಅಭಿಷೇಕ್ ಚೋಳಚಗುಡ್ಡವರ ಮಾತಾಗಿರುವಂಥದ್ದು. ಅಂದರೆ ಅಭಿಷೇಕ್ ಸಣ್ಣವನಿರುವಾಗ ಅವನ ಕಾಲ ಬೆಂಕಿಯಲ್ಲಿ ನಿಂತು ಅವನ ಪಾದಗಳು ಸುಟ್ಟು ಹೋಗಿದ್ವು, ಹೀಗಾಗಿ ಮೆಮರಿ ಪವರ್ ಲಾಸ್ ಆಗಿತ್ತು. ಹೀಗಾಗಿ ಅವನಿಗೆ ಏನು ಓದುತ್ತಾನೋ ಅದು ನೆನಪಿನಲ್ಲಿ ಉಳಿತಾ ಇರಲಿಲ್ಲ. ಹೀಗಾಗಿ ಅವನು ಇಲ್ಲಿವರೆಗೂ ಕಲ್ತಿದ್ದಾನೆ ಅನ್ನೋದೇ ನಮಗೆ ಖುಷಿ ಅನ್ನುವಂಥದ್ದನ್ನು ಅವರ ತಂದೆ ಯಲ್ಲಪ್ಪ ಅವರು ಮತ್ತು ಅವರ ತಾಯಿಯವರು ಹೇಳುವಂಥದ್ದು. ಅದೇ ರೀತಿ ನನ್ನ ಮಗ ಫೇಲ್ ಆದ ಅನ್ನುವಂಥ ಬೇಜಾರಲ್ಲಿಲ್ಲ. ನನ್ನ ಮಗ ಎಕ್ಸಾಮ್ ಬರೆದು ಬಂದಿದ್ದಾನೆ, ಅವನಿಗೆ ಖುಷಿಯಿಂದ ಇಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಸಂಭ್ರಮಾಚರಣೆಯನ್ನು ಮನೆಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಪೋಷಕರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.